ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ನಿಮ್ಮ ಎಷ್ಟು ವಯಸ್ಸೆಷ್ಟು 12-14 ಇರ್ತದ ಇನ್ನ ಕಡಿಮೆ ಹುಡುಗರು ಆಲ್ರೆಡಿ ಈ ವಯಸ್ಸಲ್ಲೇ ಸೀಟಿ ಹೊಡಿತಾರ. ನನಗೆ ಈಗೂ ಸೀಟಿ ಹೊಡಿಯೋಕೆ ಬರೋದಿಲ್ಲ, ನೀವು ಅವಲ್ಲೇ ಸೀಟಿ ಹೊಡಿತೀರ. ಹೆಂಗ ಮಾಡಬಾರ್ದು ಅದು ಬ್ಯಾಡ್ ಮ್ಯಾನರ್ಸ್, ತಿಳ್ಕೊಳ್ಳಿ. ಬ್ಯಾಡ್ ಮ್ಯಾನರ್ಸ್ ಮಾಡಬಾರ್ದು. ಕನ್ನಡಪ್ರಭ ಮತ್ತೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಅವರು ಏನು ಚಿಲ್ಡ್ರನ್ಸ್ ಡೇ ಅಂಗವಾಗಿ ಪೇಂಟಿಂಗ್ ಕಾಂಪಿಟೇಷನ್ ಏನು ಮಾಡಿದ್ದಾರೆ, ಅವರಿಗೆ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ. ಆಮೇಲೆ ನಮ್ಮ ಸ್ವಾಮಿ ಒಂದೇ ಹೇಳ್ತೀನಿ, ನಾನು ಯಾವಾಗಲೂ ಕನ್ನಡಪ್ರಭ ಪ್ರೋತ್ಸಾಹ ಕೊಟ್ಟಿದ್ದೀನಿ ಮುಂಚೆ, ಮುಂದೆ ಕೂಡ ಕನ್ನಡಪ್ರಭ ಏಷ್ಯಾನೆಟ್ ಯಾವ್ದಾರ ಒಳ್ಳೆ ಕಾರ್ಯಕ್ರಮ ಮಾಡಿದ್ರೆ ನಾನು ಯಾವಾಗಲೂ ಅವ್ರ ಜೊತೆಗೆ ಇರ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಂದು ಒಂದೇ ಒಂದು ಲಾಸ್ಟ್ ಒಂದು ಮಾತಾಡಿ ಮುಗಿಸ್ಬಿಡ್ತೀರ. ನಮ್ಮ ಡೆಪ್ಯೂಟಿ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಬಸವರಾಜ್ ಸರ್ ಬಂದಿದ್ದಾರೆ. ಅವರಿಗೆ ನಾನು ಒಂದೇ ಒಂದು ಚಿಕ್ಕ ಸಜೆಷನ್ ಸರ್, ಚಿಕ್ಕ ಸಜೆಷನ್. ಈಗ ಎಲ್ಲ ಮಕ್ಕಳನ್ನ ಸೇರಿ ಡ್ರಾಯಿಂಗ್ ಕಾಂಪಿಟೇಷನ್ ಮಾಡಿಲ್ಲ, ನೀವು ಎಲ್ಲ ಮಕ್ಕಳನ್ನ ಸೇರಿಸ್ಕೊಂಡು ನಿಮ್ದು ಯಾವ್ದಾದ್ರು ನೆಕ್ಸ್ಟ್ ಪ್ಲಾಂಟೇಶನ್ ಮಾಡ್ತಿದ್ದಾರೆ. ಪ್ಲಾಂಟೇಶನ್ ಮಾಡೋದು ನೆಕ್ಸ್ಟ್ ಏನು ಈಗ ರೇನಿ ಸೀಸನ್ ನೆಕ್ಸ್ಟ್ ಮಾನ್ಸೂನ್ ಜೂನ್ ಜುಲೈ ಪ್ಲಾಂಟೇಶನ್ ಮಾಡ್ತಿರಲ್ಲ, ಎಲ್ಲ ಮಕ್ಕಳನ್ನ ಕರ್ಕೊಂಡು ಹೋಗಿ ಒಬ್ಬೊಬ್ಬರು ಮಕ್ಕಳಿಗೆ ಒಂದು ಗಿಡ ನೆಡ್ಸಿದ್ರೆ ಅದೊಂದು ಮಕ್ಕಳಿಗೆ ಮತ್ತೆ ಗಿಡ ಎಷ್ಟು ಇಂಪಾರ್ಟೆನ್ಸ್ ಅಂತ ಅವ್ರಿಗೂ ಗೊತ್ತಾಗುತ್ತೆ. ಇದಕ್ಕೆ ನನ್ನ ಫೌಂಡೇಶನ್ ಇಂದ ಏನಾದ್ರು ಸಹಾಯ ಬೇಕು ಹೇಳಿ ನಾನು ಮಾಡ್ತೀನಿ. ಎಲ್ಲರ ಮಕ್ಕಳನ್ನ ಕರ್ಕೊಂಡು ಹೋಗೋಣ. ನಿಮ್ದು ಎಲ್ಲಿ ನೆಕ್ಸ್ಟ್ ಪ್ಲಾಂಟೇಶನ್ ಸೈಟ್ ಅಲ್ಲಿ ಎಲ್ಲ ಮಕ್ಕಳು ಒಬ್ಬೊಬ್ಬರ ಹತ್ರ ಒಂದು ಗಿಡ ನಡೆಸೋಣ ಅಂತ ನನ್ನೊಂದು ಸಜೆಷನ್ ಮಾಡ್ತಿರಲ್ಲ. ಎಲ್ಲರೂ ತಾವೆಲ್ಲರೂ ಆಲ್ಮೋಸ್ಟ್ 1 ಗಂಟೆಯಿಂದ ಕೂತಿದ್ದೀರಲ್ವಾ? ಹೌದಲ್ಲ? 1 ಗಂಟೆಯಿಂದ ಕೂತ್ಕೊಂಡಿದ್ದೀರಾ. ನಿಮಗೆ ಕೂತ ಜಾಗದಲ್ಲಿನೇ ನಿಮಗೆ ಊಟನೂ ಕೊಡ್ತೀವಿ, ನೀರು ಕೊಡ್ತೀವಿ, ನಿಮ್ಮ ಎಲ್ಲ ಬೇಡಿಕೆಗಳನ್ನ ಕೊಡ್ತೀವಿ ಅಂತ ಹೇಳಿದ್ರೆ ನೀವು ಎಷ್ಟು ಗಂಟೆ ಕೂತ್ಕೋಬೋದು? ಈಗೇನೆ ಇನ್ನ ಎಷ್ಟೋ ಕೂತ್ಕೋಬೋದು ನೀವೆಲ್ಲ? ಆಗಲ್ಲ ಅಲ್ವಾ? ಹಾಗೇನೆ ವನ್ಯ ಪ್ರಾಣಿಗಳಿಗೂ ಸಹ ನಾವು ನ್ಯಾಷನಲ್ ಪಾರ್ಕ್ ಅಂತ ಹೇಳ್ತೀವಿ, ಟೈಗರ್ ರಿಸರ್ವ್ ಅಂತ ಹೇಳ್ತೀವಿ, ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಹೇಳ್ತೀವಿ. ಎಲ್ಲ ಮಾಡಿಕೊಟ್ಟರು ಕೂಡ ಬರೀ ನೀರು ಆಹಾರ ಅಷ್ಟಕ್ಕಾಗಿ ಮಾತ್ರವಾಗಿರೋದಿಲ್ಲ. ಅವುಗಳಿಗೆ ಬೇರೆ ರೀತಿ ಒಂದು ಮೈಗ್ರೇಷನ್ ಅಂದ್ರೆ ವಲಸೆ ಹೋಗ್ತಕ್ಕಂಥದ್ದು, ಬ್ರೀಡಿಂಗ್ ಸೀಸನ್ ಅವುಗೆ ಮೇಟಿಂಗ್ ರಿಕ್ವೈರ್ಮೆಂಟ್ಗೋಸ್ಕರ ಬ್ರೀಡಿಂಗ್ ಸೀಸನ್ ಮೂವ್ಮೆಂಟ್ ಮಾಡ್ತಕ್ಕಂಥದ್ದು, ಈ ರೀತಿ 10 ಹಲವು ಅವಶ್ಯಕತೆಗಳಿಗೋಸ್ಕರ ನಿರಂತರವಾಗಿ ಅವು ಚಲನೆಯಲ್ಲಿರ್ತವೆ. ಅದಕ್ಕೆ ನಾವು ಫ್ರೀ ರೇಂಜಿಂಗ್ ಅನಿಮಲ್ಸ್ ಅಂತ ಹೇಳ್ತೀವಿ. ಆ ಫ್ರೀ ರೇಂಜಿಂಗ್ ಅಂತಕ್ಕಂಥ ಒಂದು ಆ ಜೆನೆಟಿಕ್ ಇನ್ಸ್ಟಿಂಕ್ಟ್ ಏನಿದೆ, ಅದಕ್ಕೋಸ್ಕರ ಆ ಪ್ರಾಣಿಗಳು ನಾವು ಎಲ್ಲದನ್ನೂ ಕೊಟ್ಟರು ಕೂಡ ಸ್ವಾಭಾವಿಕವಾಗಿ ನ್ಯಾಷನಲ್ ಪಾರ್ಕ್ ಆಗಲಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಆಗಲಿ ಅದರಿಂದ ಹೊರಗಡೆ ಬರ್ತವೆ. ಅದು ನಿರಂತರವಾಗಿ ನಡೀತಕ್ಕಂಥ ಪ್ರಕ್ರಿಯೆ. ಈ ಒಂದು ಪ್ರಕ್ರಿಯೆಯಲ್ಲಿ ಅರಣ್ಯದ ಅಂಚಿನಲ್ಲಿರ್ತಕ್ಕಂತಹ ಜನಗಳು ದನ ಮೇಯಿಸಲಿಕ್ಕೆ ಹೋದಾಗ ಆಗಿರ್ಬೋದು ಅಥವಾ ಪ್ರಾಣಿಗಳಿಗೆ ಹೊರಗಡೆ ಬಂದಾಗ ಆಗಿರ್ಬೋದು, ಆಕಸ್ಮಿಕವಾಗಿ ಏನಾದರೂ ಅವಘಡಗಳು ಆದಾಗ
ಅಂದ್ರೆ ಪ್ರಾಣಿಗಳು ಅಟ್ಯಾಕ್ ಆಗ್ತಕ್ಕಂಥ ಘಟನೆಗಳಾದಾಗ ನಾವು ಮನುಷ್ಯರು ಬಹಳಷ್ಟು ಬಾರಿ ವಿಪರೀತವಾಗಿ ಗೋಹತ್ಯೆ ಮಾಡ್ತೇವೆ. ಅದು ಸ್ವಾಭಾವಿಕವಾಗಿ ಸಹ ನಿಜ. ನಿಮಗೆ 2 ಉದಾಹರಣೆಗಳನ್ನ ಹೇಳ್ತೇನೆ. ಈಗೇನು ಮೈಸೂರು ಮತ್ತು ಸುತ್ತಮುತ್ತಲ ಪ್ರದೇಶಗಳಲ್ಲಿ ಉಳಿ ದಾಳಿಯಿಂದ 2-3 ಜನ ತೀರ್ಕೊಂಡಿದ್ದಾರೆ. ಅಲ್ಲಿ ಯಾವ ರೀತಿ ಬದಲಾವಣೆಗಳಾಗ್ತಾ ಇದೆ ಅನ್ನೋದನ್ನ ನಾನು ಆ ಭಾಗದಲ್ಲಿ ಕೆಲಸ ಮಾಡಿದ್ರಿಂದ ಆ ಹಿನ್ನೆಲೆಯಲ್ಲಿ ಹೇಳ್ತಾ ಇದ್ದೇನೆ. ಮೈಸೂರಿನಲ್ಲಿ ಮುಂಚೆ 1970ಕ್ಕೂ ಪೂರ್ವದಲ್ಲಿ ಯಾವುದೂ ಜಲಾಶಯಗಳಿರಲಿಲ್ಲ. ಜಲಾಶಯಗಳು ಅಂತಂದ್ರೆ ಡ್ಯಾಮ್ಗಳು. 70ರ ನಂತರ ನುಗು ಡ್ಯಾಮ್ ಬರುತ್ತೆ, ಕಬಿನಿ ಜಲಾಶಯ ಬರುತ್ತೆ, ತಾರಕ ಜಲಾಶಯ ಬರುತ್ತೆ, KRS ಡ್ಯಾಮ್ ಬರುತ್ತೆ. ಅದಕ್ಕೂ ಮುಂಚಿತವಾಗಿ ಅಲ್ಲಿ ಇದ್ದ ರೈತರೆಲ್ಲರೂ ಕೂಡ ವರ್ಷಕ್ಕೆ ಒಂದು ಬೆಳೆ ಮಳೆ ಆಧಾರಿತವಾಗಿ ರೇನ್ಫೆಡ್ ಅಗ್ರಿಕಲ್ಚರ್ ಅಲ್ಲಿ ಒಂದು ಬೆಳೆ ಬೆಳೀತಾ ಇದ್ರು. ಈಗ ಏನಾಯ್ತು, ಈ ಎಲ್ಲ ಜಲಾಶಯಗಳಾಗಿದ್ದರಿಂದಾಗಿ ಚಾನಲ್ ನೀರು ಬರಲಿಕ್ಕೆ ಶುರು ಆಯ್ತು. ಚಾನಲ್ ನೀರು ಬರೋದ್ರಿಂದ ಏನ್ ಮಾಡ್ತಾರೆ, ಬಾಳೆ, ಕಬ್ಬು, ಭತ್ತ ಈ ರೀತಿಯ ಬೆಳೆಗಳನ್ನ ಎಲ್ಲ ಈ ಕಾಡಿನ ಪ್ರದೇಶಗಳು ಬೆಳೆಯಲಿಕ್ಕೆ ಶುರು ಮಾಡ್ತಾರೆ. ಅದರಿಂದ ಏನಾಯ್ತು, ಪ್ರಾಣಿಗಳಿಗೆ ಸುಲಭವಾಗಿ ಆಹಾರ ಸಿಗಲಿಕ್ಕೆ ಶುರು ಆಯ್ತು. ನೀವು ಎಲ್ಲಾದ್ರೂ ಗಮನಿಸಿ, ಒಂದು ಎಲ್ ಆಕಾರದಲ್ಲಿ ಒಂದು ರಸ್ತೆ ಇದೆ ಅಂತಂದ್ರೆ ಅದರ ಡಯಾಗ್ನಲ್ ಆಗಿ ಒಂದು ಸಣ್ಣ ಕಾಲದಲ್ಲಿ ಇರುತ್ತೆ. ನಾವು ಮನುಷ್ಯರಾದವರು ಕೂಡ ಒಂದು ಎನರ್ಜಿ ಬಜೆಟ್ ಅಂತ ಲೆಕ್ಕ ಹಾಕೋತೀವಿ. 3 ಕಿಲೋಮೀಟರ್ ನಡ್ಕೊಂಡು ಹೋಗುವುದು ಅಡ್ಡ ರಸ್ತೆಯಲ್ಲಿ 1.5 ಕಿಲೋಮೀಟರ್ ನಡೆದ್ರೆ ಸಾಕು. ಅದೇ ರೀತಿ ಪ್ರಾಣಿಗಳು ಸಹ ಲೆಕ್ಕ ಹಾಕುವುದು. ಹಾಗಾಗಿ ಕಾಡಲ್ಲಿ ಹೋಗಿ ಎಲ್ಲ ರೀತಿ ಸೌಕರ್ಯಗಳು ಇದ್ರೂ ಕೂಡ ಕಾಡಲ್ಲಿ ಕಷ್ಟಪಡೋದು ಬೇಡ. ಹೊರಗಡೆ ಫಾಸ್ಟ್ ಫುಡ್ ಬಾಳೆ, ಕಬ್ಬು, ಭತ್ತ ಸಿಗುತ್ತೆ ಅಂತೇಳಿ ಹೊರಗಡೆ ಹೋಗ್ಕೊಂಡು ಬರ್ತದೆ. ಇದು ನಮ್ಮ ಸುತ್ತಲಿನ ಬದಲಾವಣೆಗಳಿಗೆ ವನ್ಯಜೀವಿಗಳು ಯಾವ ರೀತಿಯಾಗಿ ಸ್ಪಂದಿಸ್ತವೆ ನಮಗೆ ಅದನ್ನ ನಾವು ನೋಟಿಸ್ ಮಾಡ್ತಿರಲಿಲ್ಲ, ನಾವು ಅದನ್ನು ಗಮನಿಸಲ್ಲ. ಆಗ ವನ್ಯಜೀವಿಗಳು ತಾವಾಗಿ ಇದನ್ನ ಗಮನಿಸ್ತಾ ಅದಕ್ಕೆ ತಕ್ಕಂತೆ ತಮ್ಮ ಬಿಹೇವಿಯರ್ ಅಲ್ಲಿ ಬದಲಾವಣೆಗಳನ್ನ ಮಾಡ್ತಾರೆ. ಇದು ಬರೀ ಕಾಡಿನಲ್ಲಿ ಆಹಾರ ನೀರಿಲ್ಲ ಅಂತಕ್ಕಂಥದ್ದು ಒಂದು ಸಣ್ಣ ಸುಲಭದ ಮಾತಾಗಿ ನಾವು ಹೇಳ್ತೀವಿ. ಅದಷ್ಟು ಸರಳ ಸಮಸ್ಯೆ ಅಲ್ಲ. ಇದು ನಮ್ಮ ಸುತ್ತಲಿನ ಪ್ರಕೃತಿಯಲ್ಲಿ ಆಗ್ತಕ್ಕಂಥ ಬದಲಾವಣೆಗಳಿಗೆ ವನ್ಯಜೀವಿಗಳು ಹೇಗೆ ಸ್ಪಂದಿಸ್ತವೆ ಅಂತಕ್ಕಂಥದ್ದು ಇದೊಂದು ಸಣ್ಣ ಉದಾಹರಣೆ. ಇದೇ ರೀತಿಯಾಗಿ ಹಿಂದಿನ ದಿನ ಒಂದು ಪ್ರಜಾವಾಣಿಯಲ್ಲಿ ಒಂದು ಆರ್ಟಿಕಲ್ ಇತ್ತು. ಚಿಕ್ಕಮಗಳೂರಿನ ಮೆಡಿಕಲ್ ಕಾಲೇಜಲ್ಲಿ ಒಂದು 5 ಜೇನು ಹುಟ್ಟುಗಳು ಇರ್ತದೆ ಅಂತ ಹೇಳಿ ಅದನ್ನ ಕೆಮಿಕಲ್ ಸ್ಪ್ರೇ ಮಾಡಿ ಅದನ್ನ ಓಡಿಸ್ತಾರೆ. ತುಂಬಾ ಚೆನ್ನಾಗಿ ಬರ್ತಿದ್ರು. ಸೆಂಟ್ರಲ್ ಬೇಸ್ ಆರ್ಟಿಕಲ್ ಇತ್ತು. ಅಂದ್ರೆ ಎಷ್ಟು ನಾವು ಸೂಕ್ಷ್ಮತೆಯನ್ನು ಕಳ್ಕೊಳ್ತಾ ಇದ್ದೀವಿ. ನಮ್ಮ ಸುತ್ತ ಬರೀ ಮನುಷ್ಯ ಮತ್ತು ಮನುಷ್ಯ ಕೇಂದ್ರೀಕೃತ ವ್ಯವಸ್ಥೆ ಮಾತ್ರ ಇದ್ದರೆ ಸಾಕು. ನಮಗೆ ಸಿಗ್ತಕ್ಕಂಥ ಹಣ್ಣುಗಳಾಗಿರ್ಬೋದು, ತರಕಾರಿಗಳಾಗಿರ್ಬೋದು, ಬಹುತೇಕ ಪಾಲು ಇವೆಲ್ಲವೂ ಕೂಡ ಪಾಲಿನೇಷನ್ ಅಂತ ಏನ್ ಹೇಳ್ತೀವಿ, ಪರಾಗಸ್ಪರ್ಶ ಏನಿದೆ ಅದೆಲ್ಲದೂ ಕೂಡ ಈ ಜೇನುನೊಣಗಳಿಂದ ಆಗ್ತದೆ. ನಮಗೆ ಜೇನು ತುಪ್ಪ ಮಾತ್ರ ಅಲ್ಲ, ಈ ಪರಾಗಸ್ಪರ್ಶದ ಮೂಲಕ ನಮ್ಮ ಒಂದು ಆಹಾರ ಭದ್ರತೆಗೆ, ನಮ್ಮ ನ್ಯೂಟ್ರಿಷನ್ ಸೆಕ್ಯೂರಿಟಿಗೆ ಅವು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಇದಕ್ಕೆ ಒಂದು ಉದಾಹರಣೆ ಕೊಡ್ತಾ ಹೋಗ್ತಾರೆ. ಕ್ಯಾಲಿಫೋರ್ನಿಯಾ ಆಲ್ಮಂಡ್ಸ್ ಅಂತ ಕೇಳಿದ್ರಲ್ಲ ನೀವೆಲ್ಲ, ಬಾದಾಮಿ ಕೇಳಿದಿರಾ? ಬಾದಾಮಿ ನಾವೆಲ್ಲ ತಿಂತೀವಿ. ಕ್ಯಾಲಿಫೋರ್ನಿಯಾದಲ್ಲಿ ಆಲ್ಮಂಡ್ಸ್ ತುಂಬಾ ಫೇಮಸ್. ಆ ಆಲ್ಮಂಡ್ಸ್ ಗಳಿಗೆ ಒಂದು ಪೆಸ್ಟ್, ಒಂದು ಕಾಯಿಲೆ ಬರ್ತದೆ, ಹುಳುಗಳ ಬಾಧೆ ಬರ್ತದೆ, ಕೀಟಗಳ ಬಾಧೆ ಬರ್ತದೆ. ಆ ಕೀಟ ಬಾಧೆಯನ್ನು ನಿಯಂತ್ರಣ ಮಾಡಲಿಕ್ಕೋಸ್ಕರ ಏರಿಯಲ್ ಸ್ಪ್ರೇ ಮಾಡ್ತಾರೆ. ಅಂದ್ರೆ ಕೆಮಿಕಲ್ ಅನ್ನ, ಇನ್ಸೆಕ್ಟಿಸೈಡ್ ಅನ್ನ, ಪೆಸ್ಟಿಸೈಡ್ ಅನ್ನ ಹೆಲಿಕಾಪ್ಟರ್ಗಳ ಮೂಲಕ ಸ್ಪ್ರೇ ಮಾಡ್ತಾರೆ ಎಕ್ಸ್ಟೆನ್ಸಿವ್. ಅದರ ಪರಿಣಾಮ ಏನಾಯ್ತು, ಯಾವ ಕೀಟಗಳನ್ನ ನಾವು ಸಾಯಿಸಬೇಕು ಅಂತ ಹೊರಟ್ವಿ ಅದ್ರ ಜೊತೆಯಲ್ಲಿ ಈ ರೀತಿಯ ದುಂಬಿಗಳು, ಚಿಟ್ಟೆಗಳು ಮತ್ತೆ ಜೇನುನೊಣಗಳು ಕೂಡ ಅದ್ರ ಜೊತೆ ಸತ್ತೋಗ್ತವೆ. ಅದಾದ ಮರುವರ್ಷ ಎಲ್ಲ ಗಿಡಗಳಲ್ಲಿ ಹೂ ಬರುತ್ತೆ, ಕಾಯಿ ಬಿಟ್ಟೋದಿಲ್ಲ. ಇದು ಯಾಕೆ ಅಂತ ಅನಲೈಸ್ ಮಾಡ್ತಾ ಹೋದಾಗ ಅದಕ್ಕೆ ಪಾಲಿನೇಷನ್ ಮಾಡ್ತಕ್ಕಂಥ ಪಾಲಿನೇಷನ್ ಸರ್ವಿಸ್ ಕೊಡ್ತಾ ಇದ್ದಂತಹ ಜೇನುನೊಣಗಳನ್ನ ನಾವು ಸಂಪೂರ್ಣವಾಗಿ ವಿನಾಶ ಮಾಡ್ತೀವಿ. ಅದಾದ್ಮೇಲೆ ಇವತ್ತಿನ ದಿನ ಯಾವ ಪರಿಸ್ಥಿತಿ ತಲುಪಿದ್ದಾರೆ ಅಂತಂದ್ರೆ, ಪಾಲಿನೇಷನ್ ಸರ್ವಿಸ್ ಅಂತ ಹೇಳಿ ಪ್ರತಿ ವರ್ಷ ಆ ಫ್ಲವರಿಂಗ್ ಸೀಸನ್ ಅಲ್ಲಿ ಜೇನು ಪೆಟ್ಟಿಗೆಗಳನ್ನ ತಗೊಂಡ್ಬರ್ತಾರೆ, ಹೊರಗಡೆ ಬಾಡಿಗೆಗೆ ತಗೊಂಡ್ಬರ್ತಾರೆ. ಜೇನು ಪೆಟ್ಟಿಗೆಯನ್ನು ಇಟ್ಬಿಟ್ಟು ಒಳಗಡೆ ಪಾಲಿನೇಷನ್ ಬಿಡ್ತಾರೆ. ಪಾಲಿನೇಷನ್ ಆದ್ಮೇಲೆ ಆ ಫ್ಲವರಿಂಗ್ ಸೀಸನ್ ಮುಗಿದ್ಮೇಲೆ ವಾಪಸ್ ಜೇನು ಪೆಟ್ಟಿಗೆಗಳನ್ನ ತಗೊಂಡು ಹೋಗ್ತಾರೆ. ಇದಕ್ಕೆ $15 ಬಿಲಿಯನ್ ಅಂತಂದ್ರೆ ನಮ್ಮ ಇಂಡಿಯನ್ ಲೆಕ್ಕದಲ್ಲಿ ಹೇಳೋದಾದ್ರೆ 1,20,000 ಕೋಟಿ ವ್ಯವಹಾರ ಆಗಿದೆ. ಯಾವ ಕೀಟ ಮುಖ್ಯತೆಯಾಗಿ ನಮಗೆ ಪಾಲಿನೇಷನ್ ಸರ್ವಿಸ್ ಕೊಡ್ತಾ ಇತ್ತು ಅದನ್ನ ನಾವು ತೆಗೆದಿದ್ದಕ್ಕೆ ಎಷ್ಟು ದೊಡ್ಡ ಬೆಲೆಯನ್ನು ನಾವು ತೆಗ್ತಾ ಇದ್ದೇವೆ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ ಅಂತ ಭಾವಿಸ್ತೇನೆ. ಹಾಗಾಗಿ ಬಹಳ ಅರ್ಥಪೂರ್ಣವಾಗಿ ಇವತ್ತಿನ ದಿನ ನಾವು ಪ್ರಕೃತಿ ಮತ್ತು ವನ್ಯಜೀವಿಗಳ ಅವಶ್ಯಕತೆ ಏನಿದೆ ನಮ್ಮ ಉಳಿಕೆಗೆ, ಅಲ್ಟಿಮೇಟ್ಲಿ ನಾವು ಹ್ಯೂಮನ್ ಸೆಂಟ್ರಿಕ್ ಮಾನವ ಕೇಂದ್ರಿತ ವ್ಯವಸ್ಥೆಯಲ್ಲಿ ಹ್ಯೂಮನ್ ಸರ್ವೈವಲ್ಗೋಸ್ಕರವಾಗಿ ನಾವು ಈ ಎಲ್ಲ ಜೀವಿಗಳನ್ನ ಉಳಿಸ್ಕೊಳ್ಬೇಕಾಗಿದೆ ಅನ್ನೋದನ್ನ ನಾವು ಅರ್ಥಕೋಬೇಕಾಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ತಾವೆಲ್ಲರೂ ಕೂಡ ತುಂಬಾ ಸಕ್ರಿಯವಾಗಿ ಒಂದು ಚಿತ್ರಕಲಾ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೀರಿ.
ಬರೀ ಇದನ್ನ ಕಾಂಪಿಟೇಷನ್ ಆಗಿ ಒಂದು ಪ್ರೈಸ್ ವಿನಿಂಗ್ ಇವೆಂಟ್ ಆಗಿ ನೋಡ್ತೇನೆ. ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ದೈನಂದಿನ ನಿಮ್ಮ ಚಟುವಟಿಕೆಗಳೇನಿದೆ ಅದರಲ್ಲೂ ಕೂಡ ಇದನ್ನ ಅಳವಡಿಸ್ಕೊಳ್ಳಿ. ವಿಶೇಷವಾಗಿ ನಾವು ಈ ಭಾಗದಲ್ಲಿ ಚಿರತೆಗಳ ಹಾವಳಿ ಜಾಸ್ತಿ ಆಗ್ತಾ ಇದೆ. ಯಾಕೆಂದ್ರೆ ನಾವು ಆನ್ಲೈನ್ ಮಾಡ್ತಾ ಹೋದಾಗ ನಾವು ನಮ್ಮ ವೇಸ್ಟ್ ಎಲ್ಲ ಏನು ಡಿಸ್ಪೋಸ್ ಮಾಡ್ತಾ ಇದ್ದೀವಿ, ಎಸ್ಪೆಷಲಿ ಮೀಟ್ ಮತ್ತು ಮೀಟ್ ವೇಸ್ಟ್ ಅದನ್ನ ಸರಿಯಾಗಿ ಡಿಸ್ಪೋಸ್ ಮಾಡ್ತಾ ಇಲ್ಲ. ಅದರಿಂದಾಗಿ ನಾಯಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ಆ ನಾಯಿಗಳನ್ನ ಆಹಾರ ಪ್ರಾಣಿಯಾಗಿ ಹುಡ್ಕೊಂಡು ಚಿಂತೆಗಳು ಬರ್ತಾ ಇದೆ. ಅಂದ್ರೆ ನಮ್ಮ ಸುತ್ತಲಿನ ಸ್ವಚ್ಛತೆಯನ್ನ ನಾವು ಕಾಪಾಡ್ಕೊಂಡ್ರೆ ಆಟೋಮೆಟಿಕ್ ಆಗಿ ಬೇರೆ ಯಾವುದೇ ಚಿಂತೆಯಿಂದ ಒಂದು ಜೀವಿ ನಮ್ಮ ಸುತ್ತ ಬರೋದನ್ನ ಅವಾಯ್ಡ್ ಮಾಡಬಹುದು ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತ ಭಾವಿಸ್ತೇನೆ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿ ಆಯೋಜಿಸಿರ್ತಕ್ಕಂಥ ಕನ್ನಡಪ್ರಭ ಮತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಅವರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಸುವರ್ಣ ಮತ್ತು ಕನ್ನಡಪ್ರಭ ಅವರು ಒಂದು ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಇಟ್ಸ್ ವೆರಿ ಬ್ಯೂಟಿಫುಲ್ ಥಿಂಗ್. ಆಕ್ಚುಲಿ ಇವತ್ತು ಎರಡು ವಿಚಾರ. ಒಂದು ಐ ನಾಟ್ ವೆಲ್, ನನಗೆ ಜ್ವರ, ಸ್ವಲ್ಪ ಕೋಲ್ಡ್, ಸ್ವಲ್ಪ ಫೀವರಿಶ್ ಇದೆ. ಇನ್ನೊಂದು ಏನಂದ್ರೆ ಇಮಿಡಿಯೇಟ್ ಮೀಟಿಂಗ್ ಬಂದಿದ್ದೀನಿ. ಆದ್ರೂ ಮಕ್ಕಳ ಜೊತೆ ಇಂಟ್ರಾಕ್ಷನ್ ಮಾಡಬೇಕಾದ್ರೆ ಇದನ್ನ ಮಿಸ್ ಮಾಡಬಾರ್ದು ಅಂತ ಅಷ್ಟೇ ನಿಮ್ಮ ಹತ್ರ ಬಂದಿದ್ದೀನಿ. ಒಂದು ಈ ತರ ಒಂದು ಸ್ಪರ್ಧೆಯಲ್ಲಿ ನೀವು ಭಾಗವಹಿಸೋದ್ರಿಂದ ನಿಮ್ದು ಸೈಕಾಲಜಿ, ನಿಮ್ದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗುತ್ತೆ. ಇದರಲ್ಲೆಲ್ಲೋ ಗೆದ್ದಿರೋದು ಗೆದ್ದಾಗ ಅಥವಾ ಪಾರ್ಟಿಸಿಪೇಟ್ ಮಾಡಿದಾಗ ನಿಮ್ಮ ಪರ್ಸನಾಲಿಟಿ ಬಿಲ್ಡಪ್ ಆಗುತ್ತೆ. ಇವನ್ ಪೊಲೀಸ್ ಟ್ರೈನಿಂಗ್ ಅಲ್ಲಿ ಹಾರ್ಸ್ ಟ್ರೈನಿಂಗ್ ಇರುತ್ತೆ. ಹಾರ್ಸ್ ಟ್ರೈನಿಂಗ್ ಹಾರ್ಸ್ ರೈಡ್ ಮಾಡಿ ಡೈಲಿ ಹಾರ್ಸ್ ಓಡಾಡ್ತಾ ಇದೀವಿ ಇಲ್ಲ, ಜಸ್ಟ್ ಟು ಬಿಲ್ಡ್ ಅವರ್ ಪರ್ಸನಾಲಿಟಿ ಡೆವಲಪ್ಮೆಂಟ್. ಸೇಮ್ ವೇ ಇಂಥ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದ್ರಿಂದ ನಮ್ಮ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗುತ್ತೆ. ಈಗಾಗಲೇ ಬಹಳಷ್ಟು DCF ಸರ್ ಇವಾಗ ಬಹಳಷ್ಟು ಹೇಳಿದ್ರು ಪ್ರಕೃತಿ ಬಗ್ಗೆ. ಪ್ರಕೃತಿ ನಮಗೆಲ್ಲ ಏನ್ ಕೊಡುತ್ತೆ ಈಗ ನಾವು ಅದಕ್ಕೆ ಏನ್ ಕೊಡ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಮಕ್ಕಳು. ಯಾಕಂದ್ರೆ ಈಗ ಕೊರೋನಾ ಟೈಮಲ್ಲಿ ನೋಡ್ದೋ ಇಷ್ಟು ದಿವಸ ನಾವು ಆಕ್ಸಿಜನ್ ಇಂಟೇಕ್ ನಾವು ಏನ್ ಮಾಡ್ತೀವಿ, ಪ್ರಕೃತಿ ಏನ್ ನಾವು ತಲೆಗೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಕರೆಕ್ಟ್ ಅಲ್ಲ? ಅದೇ ಕೋವಿಡ್ ಟೈಮಲ್ಲಿ ಗೊತ್ತಾಯ್ತಲ್ಲ ಆಕ್ಸಿಜನ್ ಒಂದು ಸಿಲಿಂಡರ್ ಎಷ್ಟು ಬರ್ತಾರೆ ಗೊತ್ತಲ್ಲ, ದಿನ ಟಿವಿ ನೋಡ್ತಾ ಇದ್ದೋ. ಸೊ ಪ್ರಕೃತಿ ನಮ್ಗೆ ಏನ್ ಕೊಟ್ಟಿದೆ ಅನ್ನೋದು ನಮ್ಗೆ ಅರಿವಿರಲ್ಲ. ಅದು ಕಳ್ಕೊಂಡಾಗಲೇ ನಮಗೆ ಗೊತ್ತಾಗುತ್ತೆ. ಈಗ ನಾವು ಸಣ್ಣ ಮಕ್ಕಳಲ್ಲಿ ನಾವು ಬಾಲ್ಯದಲ್ಲಿ ಗುಬ್ಬಚ್ಚಿಗಳು ಎಲ್ಲಾ ಕಡೆ ನೋಡ್ತಾ ಇದ್ದೋ. ಇವತ್ತು ಇಲ್ಲೇ ಇಲ್ಲ ಗುಬ್ಬಚ್ಚಿ. ಅಷ್ಟು ಜನ ನೋಡಿದರೆ ಗೊತ್ತಿಲ್ಲ ಈಗಿನ ಮಕ್ಕಳು. ನಮ್ಮ ಟೈಮಲ್ಲಿ ಮನೆಯಲ್ಲೆಲ್ಲ ಓಡಾಡ್ತಾ ಇದ್ರು, ತಾತ ಅಜ್ಜಿ ಮನೆಯಲ್ಲಿದ್ರೆ ಎಲ್ಲ ಗುಬ್ಬಚ್ಚಿಗಳು ಓಡಾಡ್ತಾ ಇದ್ರು. ಸೊ ಈ ಒಂದು ಕಾರ್ಯಕ್ರಮದ ಮೂಲಕ DCF ಸರ್ ಕೇಳ್ಕೊಳ್ತೀನಿ, ಮಕ್ಕಳನ್ನ ಹೆಂಗೆ ವ್ಯವಸಾಯ ಮಾಡ್ತಾರೆ ಮತ್ತೆ ಫಾರೆಸ್ಟ್ ಅದೆಲ್ಲ ಒಂದು ಫಿಸಿಕಲಿ ಅವ್ರು ಹೋದ್ರೆ, ಯಾಕಂದ್ರೆ ಮಕ್ಕಳು ನಾವು ಹೇಳಿ ತಿಳ್ಕೊಳ್ಳೋದ್ರಿಂದ ನೋಡಿ ತಿಳ್ಕೊಂಡಾಗ ಜಾಸ್ತಿ ಓದಿ ಉಳ್ಕೊಳ್ಳುತ್ತೆ. ಅವ್ರಿಗೆ ಒಂದು ಅರಣ್ಯದ ಒಂದು ಟೂರ್ ಮಾಡಿಸುತ್ತೆ. ನಾನು ಆ ತರ ಏನಾದ್ರು ಒಂದು ಅರೇಂಜ್ ಮಾಡಿದ್ರೆ ಮೋರ್ ಹೆಲ್ಪ್ಫುಲ್ ಫ್ಯೂಚರ್. ಅದು ಹೆಚ್ಚಿನ ಕಾಲ ತಲೆ ನುಡಿಯುತ್ತೆ. ಮಕ್ಕಳೇನು ಎಷ್ಟು ಟೈಮ್ ತಗೊಳ್ಳಲ್ಲ. ಮತ್ತೆ ಯಾವಾಗಾದ್ರೂ ಬರ್ತೀನಿ ನಿಮ್ಮ ಶಾಲೆಗೆ ಬಂದು ಮಾತಾಡ್ತೀನಿ. ನನಗೆ ಹೊರಡಬೇಕಾಗಿದೆ. ಈ ಬಿಟ್ವೀನ್ ಮೀಟಿಂಗ್ ಬಂದಿದ್ದೀನಿ ನಾನು. ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಇಟ್ಕೊಂಡಿದ್ದೀನಿ ಅದೆಲ್ಲ ಫುಲ್ಫಿಲ್ ಆಗಲಿ ಅಂತ ದೇವರು ಕೇಳ್ಕೊಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ. ಈ ದಿನ ನಮ್ಮ ಸಂಸ್ಥೆ ಏನಂದ್ರೆ, ನಾವು ಸುಮಾರು 20 ವರ್ಷಗಳ ಕನ್ನಡಪ್ರಭ ಪತ್ರಿಕೆಯಲ್ಲಿ ಸೇವೆ ಸಲ್ಲಿಸಿ ಈ ವೇದಿಕೆಯಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದು ನಿಜವಾಗ್ಲೂ ನನಗೆ ಸಂತೋಷದ ದಿನ ಈ ದಿನ ಅಂತ ಹೇಳ್ತಾ ಇದ್ದೀನಿ. ಮಕ್ಕಳೇ, ಈ ದಿನ ಚಿತ್ರಕಲಾ ಸ್ಪರ್ಧೆ 2025ರಲ್ಲಿ ಬಹಳ ಅಚ್ಚುಕಟ್ಟಾಗಿ ನಾವು ಸುಮಾರು 3 ತಾಸುಗಳ ಕಾಲ ಮಕ್ಕಳಲ್ಲಿ ಇರ್ತಕ್ಕಂಥ ಕಲೆಯನ್ನು ಹೊರಹಾಕುವ ಸನ್ನಿವೇಶವನ್ನು ಸೃಷ್ಟಿ ಮಾಡತಕ್ಕಂಥ ನಮ್ಮ ಸಂಸ್ಥೆ ನಿಜವಾಗ್ಲೂ ನಮ್ಮ ಸಂಸ್ಥೆಗೆ ಜೋರಾದ ಚಪ್ಪಾಳೆ ಮುಖಾಂತರ ನೀವು ಚಪ್ಪಾಳೆ ಕೊಡಬೇಕು. ವಿದ್ಯಾರ್ಥಿಗಳಿಗೆ ಏನ್ಬೇಕಂದ್ರೆ, ವಿದ್ಯಾರ್ಥಿಗಳ ವಿದ್ಯೆ ಜೊತೆಗೆ ಕಲೆ ಬಹಳ ಮುಖ್ಯ. ನಮ್ಮ SP ಮೇಡಮ್ ಅವರು ಹೇಳಿದ ಹಾಗೆ ವಿದ್ಯಾರ್ಥಿಗಳಿಗೆ ಮೋಟಿವೇಶನ್ ಆಗಬೇಕು, ಏಕಾಗ್ರತೆ ಬರಬೇಕಂದ್ರೆ ವಿದ್ಯೆ ಜೊತೆಗೆ ಕಲೆ ಬಹಳ ಪ್ರಮುಖ ಘಟ್ಟ. ಆ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆ ಕೆಲಸ ಮಾಡ್ತಾ ಇದೆ, ನಿಜವಾಗ್ಲೂ ಶ್ಲಾಘನೀಯ. ವಿದ್ಯಾರ್ಥಿಗಳ ವಿದ್ಯೆ ಜೊತೆಗೆ ಸ್ಪೋರ್ಟ್ಸ್ ಇರ್ಬೋದು, ಕಲೆ ಇರ್ಬೋದು,
ಇನ್ನಿತರ ಚಟುವಟಿಕೆಗಳಲ್ಲಿ ಪಾಲ್ಗೊಂಡು ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಮೊದಲ ಆದ್ಯತೆ ಕೊಡ್ತಕ್ಕಂಥ ಕೆಲಸಗಳಲ್ಲಿ ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥ ನನ್ನ ಸಂಸ್ಥೆಗೆ ವಂದಿಸ್ತಾ ನನ್ನ ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸುವರ್ಣ ನ್ಯೂಸ್ ಇಂದು ಆಯೋಜನೆ ಮಾಡಿರ್ತಕ್ಕಂಥ ಈ ಒಂದು ಅದ್ಭುತವಾಗಿರ್ತಂತಹ ಚಿತ್ರಕಲಾ ಕ್ಷೇತ್ರದ ಮಕ್ಕಳಲ್ಲಿ ಅಡಗಿರುವಂಥ ಸುಪ್ತ ಕಲೆಯನ್ನ ಹೊರಗೆಳೆದು ವಿಕಾಸನಗೊಳ್ಳುವಂತ ಈ ಒಂದು ಪ್ರಕ್ರಿಯೆಗೆ ಇವತ್ತು ಕನ್ನಡಪ್ರಭ ಮತ್ತೆ ಸುವರ್ಣ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಆಯೋಜನೆ ಮಾಡಿರ್ತಕ್ಕಂಥ ಈ ಒಂದು ಅದ್ಭುತವಾದ ಕಾರ್ಯಕ್ರಮಕ್ಕೆ ನಂದು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಇವತ್ತು ಮಕ್ಕಳಲ್ಲಿ ಅಡಗಿರುವಂತಹ ಕಲೆಗೆ ಒಂದು ವೇದಿಕೆ ಬೇಕಾಗಿತ್ತು. ಹಾಗಾಗಿಬಿಟ್ಟು 8, 9 ಮತ್ತು 10ನೇ ತರಗತಿಯ ಮಕ್ಕಳನ್ನ ಒಟ್ಟುಗೂಡಿಸಿ ಅವರಲ್ಲಿರುವಂತಹ ಸುಪ್ತ ಪ್ರತಿಭೆಗೆ ಒಂದು ವೇದಿಕೆ ಕಲ್ಪಿಸಿರುವಂತ ಈ ಕನ್ನಡಪ್ರಭ ಮತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಚಾನೆಲ್ಗೆ ಬಳ್ಳಾರಿ ಜನತೆಯ ಪರವಾಗಿ ಕಲಾವಿದನಾಗಿ ನನ್ನಿಂದ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಇದು ಒಂದು ಅದ್ಭುತವಾಗಿರ್ತಕ್ಕಂಥ ಇದು ಒಂದು ಕಾರ್ಯಕ್ರಮ. ನಾವು ಹುಬ್ಬಳ್ಳಿಯಲ್ಲಿ ಇದೇ ಕನ್ನಡಪ್ರಭ ಮತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಆಯೋಜನೆ ಮಾಡಿದಾಗ ಸುಮಾರು 5,000 ಮಕ್ಕಳು ಅಲ್ಲಿ ಭಾಗವಹಿಸಿದ್ರು. ಅದೇ ನಿಟ್ಟಿನಲ್ಲಿ ಇವತ್ತು ಬಳ್ಳಾರಿಯ ಭಾಗದಲ್ಲಿ ನಾವು ಆಯೋಜನೆ ಮಾಡಿದಾಗ ಸುಮಾರು 700ಕ್ಕಿಂತ ಹೆಚ್ಚು ಮಕ್ಕಳು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಹಾಗಾಗಿ ಎಲ್ಲ ಶಾಲಾ ಮಕ್ಕಳಿಗೂ ಮತ್ತು ಇದನ್ನು ಇಲ್ಲಿವರೆಗೂ ಕರೆತಂದ ಪೋಷಕರಿಗೂ ಮತ್ತು ಶಾಲಾ ಸಿಬ್ಬಂದಿಗೂ ನನ್ನ ಪರವಾಗಿ ಕನ್ನಡಪ್ರಭ ಮತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಚಾನೆಲ್ಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.